ಸೂರ್ಯಕಾಂತಿ ಸೂರ್ಯಕಾಂತಿ. ಯಾವುದೇ ಕಾರಣಕ್ಕೂ ಕಾಂತಿ ಹುಷಾರಾಗಬಾರ್ದು, ಮನೆಗೆ ಹಿಂತಿರುಗಿ ಬರಬಾರ್ದು. ಅದಕ್ಕಿರೋದು ಒಂದೇ ದಾರಿ. ಕಾಂತಿನ ಇಲ್ಲೇ ಈಗಲೇ ಮುಗಿಸ್ಬಿಡ. ದೇವ್ರೆ, ಕಾಂತಿ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೋಸ್ಕರ ಅವಳು ಯಾವತ್ತೂ ಏನು ಕೇಳ್ಕೊಂಡವಳಲ್ಲ. ತನಗೆಷ್ಟೇ ನೋವಾದ್ರೂ ತನ್ನ ಸುತ್ತ ಇರೋರು ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡವಳು. ಆದ್ರೆ ಇವತ್ತು ಅವಳಿಗೋಸ್ಕರ ನಾನು ಬೇಡ್ಕೋತಾ ಇದ್ದೀನಿ ದೇವ್ರೆ. ನನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಕೊಳಕ್ಕೆ ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ದೇವ್ರೆ. ಕಾಂತಿ ಹುಷಾರಾಗಿ ಮನೆಗೆ ಬಂದು ನೆಮ್ಮದಿಯಾಗಿರೋ ಹಾಗೆ ಮಾಡು. ಕಾಂತಿ ಪಾಲಿನ ಎಲ್ಲ ಕಷ್ಟಗಳನ್ನ ನನಗೆ ಕೊಡುತ್ತೈತೆ. ನೀನು ಅದು ಕಾಂತಿ ಮುಖದ ಮೇಲೆ ಒಂದು ಸೊಳ್ಳೆ ಓಡಾಡ್ತಾ ಇತ್ತು, ಅದನ್ನ ನೋಡಿಸ್ತಾ ಇದ್ದೆ. ಸೊಳ್ಳೆ ಹಾಸ್ಪಿಟಲ್ ಅಲ್ಲಿ ಇದನ್ನ ನಂಬೇಕಾ ನಾನು? ನಿಜವಾಗ್ಲೂ ಇತ್ತು ಕಣೆ. ಸರಿ ಸರಿ, ಬ್ಯಾಗ್ ಬಿಟ್ಟು ಹೋಗಿದ್ದೆ, ತಗೊಂಡು ಹೋಗೋಣ ಅಂತ ಬಂದೆ. ಹುಷಾರು, ಬರ್ತೀನಿ. ಸರಿ. ಇದೇನು ಐಶ್ವರ್ಯ, ಕಾಂತಿ ಒಬ್ಬಳನ್ನೇ ಬಿಟ್ಟು ಬಂದ್ಯಾ? ಕಾಂತಿ ನಾನು ಹಾಗೆ ಬಿಟ್ಟು ಬರ್ತೀನಾ? ಅದಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ಟೆ ಬಂದಿದ್ದೀನಿ. ಅತ್ತೆಗೆ ಹಾವು ಕಚ್ಚಿದ್ಮೇಲೆ ಈ ಮನೆಯವರು, ನಮ್ಮ ಅಪ್ಪ ಅಮ್ಮ ಎಲ್ಲರ ಮನಸ್ಸಲ್ಲಿರೋ ವಿಷಯ ಹೊರಟೋಗ್ತಿದೆ ಅಂತ ನನ್ಗೆ ಅನ್ಸ್ತಾ ಇದೆ ರೀ. ಅದ್ ಹೇಗೆ ಹೇಳ್ತೀಯ ಐಶ್ವರ್ಯ? ಕಾಂತಿ ವಿಷ ತೆಗೆದ್ಮೇಲೆ ಅತ್ತೆ ಬದಲಾದ್ರು. ಇಲ್ಲದೆ ಹೋಗಿದ್ರೆ ನಾನು ಆಪರೇಷನ್ಗೆ ದುಡ್ಡು ಹೊಂದೋದಕ್ಕೆ ಅಷ್ಟೊಂದೆಲ್ಲ ಒದ್ದಾಡ್ತಿರ್ಬೇಕಾದ್ರೆ ಅತ್ತೆ ಯಾಕೆ ಬಂದು ದುಡ್ಡು ಕೊಡ್ಬೇಕಾಗಿತ್ತು? ಅವ್ರಿಗಷ್ಟೆಲ್ಲ ಪ್ರೀತಿ ಬಂದಿದೆ ಅಂದಮೇಲೆ ಅತ್ತೆ ಮನಸ್ಸಲ್ಲಿರೋ ವಿಷಯ ಹೊರಟೋಗಿದೆ ಅಂತ ತಾನೇ ಅರ್ಥ. ಇನ್ನು ನಮ್ಮನೇಲೂ ಅಷ್ಟೇ, ಅವರೇ ಇವತ್ತು ಹಾಸ್ಪಿಟಲ್ಗೆ ಬಂದು ಕಾಂತಿನ ಇಡೀ ರಾತ್ರಿ ನಾನೇ ನೋಡ್ಕೊಳ್ತೀನಿ, ನಿನ್ ಮನೆಗೆ ಹೋಗು ಅಂತ ಹೇಳಿದ್ರು. ನನ್ಗೆ ಅವಾಗ ಏನ್ ಮಾತಾಡ್ಬೇಕು ಅಂತಾನೆ ತೋಚಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಅಮ್ಮ ಸರಿ ಹೋದ್ರು, ಅತ್ತೆನೂ ಸರಿ ಹೋದ್ರು. ಕಾಂತಿನ ಹುಷಾರಾಗಿ ಮನೆಗೆ ಬಂದ್ಬಿಡ್ತಾಳೆ. ಆಮೇಲೆ ನಾವೆಲ್ಲರೂ ಸಂತೋಷವಾಗಿರ್ಬೋದು ಅಲ್ವಾ ರೀ? ಏನಾಯ್ತು? ಏನಾಯ್ತಾ? ಏನೂ ಆಗ್ಲಿಲ್ಲ. ಯಾಕೆಷ್ಟು ಹೆದರಿದ್ದೀರಾ? ತುಂಬಾ ಬೆವರ್ತಾ ಇದ್ದೀರಾ? ಇಲ್ಲ ಇಲ್ಲ, ಒಳಗಡೆ ತುಂಬಾ ಸೆಕೆ, ಅದಕ್ಕೆ. ಸರಿ, ನಾ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀನಿ.